ಇನ್ ಕನ್ನಡ ಸ್ಟುಡಿಯೋಗೆ ಸ್ವಾಗತ. ಬದುಕಿನ ಗದ್ದಲದಲ್ಲಿ ನಿಜವಾದ ಸತ್ಯ ಮರೆಯಾಗತ್ತೆ. ಬದುಕಿನ ಕಹಿ ಸತ್ಯವನ್ನ ಹೇಳೋಕೆ ನಮ್ಮ ಜೊತೆ ಇದ್ದಾರೆ ಜೀವನವನ್ನೇ ಮುಗಿಸಿ ಹೋದ ಅತಿಥಿ. ಬದುಕಿದ್ದಾಗ ನೀವ್ ಹೊತ್ತಿದ್ದ ಅತೀ ದೊಡ್ಡ ಭಾರ ಯಾವುದು? ನಾನ್ ಹೊತ್ತಿದ್ದ ಅತೀ ದೊಡ್ಡ ಭಾರ 4 ಜನ ಏನಂತಾರೆ ಅನ್ನೋ ಯೋಚನೆನೆ. ಅದು ನಿಮ್ಮಿಂದ ಏನನ್ನು ಕಸ್ಕೊಳ್ತು? ನನ್ ಬಣ್ಣಗಳನ್ನೇ ಕಿತ್ಕೊಂಡ್ಬಿಡ್ತು. ನನ್ನೊಳಗಿದ್ದ 100 ಕನ್ಸುಗಳನ್ನ ಹುಟ್ಟೋಕ್ ಮುಂಚೆನೆ ಸಾಯಿಸ್ಬಿಡ್ತು. ಮನುಷ್ಯ ಎಷ್ಟೇ ಬದ್ಲಾದ್ರೂ ಹಾ. ಈ ಭಾರ ಮಾತ್ರ ಅವನ್ ಜೊತೆಲೇ ಇರುತ್ತೆ ಅಂತೀರಾ? ಕೊನೆಗುಳಿಯೋದು ನಾವು ಮಾಡಿದ ಕೆಲ್ಸ, ನಾವು ಬದುಕದ ರೀತಿ ಅಷ್ಟೇ. 4 ಜನ ನಮ್ ಜೊತೆ ಸುಡುಗಾಡ್ಗೂ ಬರಲ್ಲ. ನಿಮ್ಮ ಸ್ವಂತ ಮನಸ್ಸಿನಲ್ಲೇ ಯಾವ್ದಾದ್ರೂ ಭಾರ ಇತ್ತೆ? ಇತ್ತು. ಯಾವಾಗ್ಲೂ ಮುಂದೆ ಏನಾಗುತ್ತೋ ಅನ್ನೋ ಆತಂಕ. ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇರಕ್ಕಾಗುತ್ತಾ? ಯೋಚನೆ ಬೇರೆ, ಆತಂಕನೇ ಜೀವನ ಆಗೋದು. ನಾನ್ ಬದುಕಿದ್ ಇವತ್ಗಲ್ಲ, ಬರೀ ನಾಳೆಗೋಸ್ಕರ. ಆದ್ರೆ ಆ ನಾಳೆ ಯಾವತ್ತೂ ಬಂದೇ ಇಲ್ಲ. ಇನ್ನೊಬ್ಬರ ಯಶಸ್ಸನ್ನು ನೋಡಿದಾಗ ಆಗುವ ಹೊಟ್ಟೆ ಕಿಚ್ಚನ್ನು ನಿಭಾಯಿಸೋದು ಹೇಗೆ? ಅದನ್ನು ಹೊಟ್ಟೆ ಕಿಚ್ಚನ್ಬೇಡ, ಅದೊಂದು ಅಂಟು ರೋಗ, ಹೋಲಿಕೆಯ ರೋಗ. ಹಾಗಿದ್ರೆ ಈ ರೋಗಕ್ಕೆ ಮದ್ದೇನು? ಬೇರೆಯವರ ಓಟದಲ್ಲಿ ಓಡೋದನ್ನ ನಿಲ್ಸು, ನಿನ್ನ ದಾರಿಯನ್ನ ನೀನು ಹುಡುಕು. ನಿಜವಾದ ಬದುಕು ಅಂದ್ರೆ ಏನು? ಬದುಕು ಅನ್ನೋದು ಮುಂದೆ ಸಿಗೋ ಬಹುಮಾನ ಅಲ್ಲ, ಅದು ಪ್ರತಿ ಕ್ಷಣ ನೀನ್ ತೆಗೆದುಕೊಳ್ಳೋ ಉಸಿರಷ್ಟೇ. ಇಷ್ಟೊತ್ತು ನಾನು ನಿಮ್ ಸಂದರ್ಶನ ಮಾಡ್ತಿದ್ದೀನಿ ಅನ್ಕೊಂಡೆ, ಆದ್ರೆ ನೀವು ಮಾತಾಡ್ತಾ ಇದ್ದಿದ್ದು ನಮ್ಮೆಲ್ಲರ ಕತೆ ಅಂತ ಈಗ ಗೊತ್ತಾಯ್ತು. ಧನ್ಯವಾದಗಳು.